ಹೌದು, ಒಂದೊತ್ತು ಊಟ ಮತ್ತು ನಮ್ಮ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಏನು ಪ್ರಪಂಚದಲ್ಲಿ ಏನೂ ಇಲ್ಲ ಅಂದ್ರೂ ವಿದ್ಯೆ ಒಂದು ಇದ್ಬಿಟ್ರೆ ಎಲ್ಲದಕ್ಕೂ ಮಿತಿ ಮೀರಿದ್ದು ಅಂತ. ಅದನ್ನು ತಲೆಗೆ ಹಾಕ್ಕೊಂಡ್ರೆ ಸಮಾಜದ ಎಲ್ಲ ಒಳಿತು ಕೆಟ್ಟದ್ದು ಇನ್ನೊಂದು ಮತ್ತೊಂದು ಎಲ್ಲ ತಿಳಿತದೆ. ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ. ನಮ್ಮಂಥ ಬಡ ಹುಡುಗರು, ನನಗಂತೂ ವಿದ್ಯೆ ಇಲ್ಲ, ನಮ್ಮ ಮನೇಲಿ ವಿದ್ಯೆ ಅಂತ ಕೊಡಿಸೋಂಥ ಕಾಲದಲ್ಲಿ ನಮ್ಮ ತಂದೆಯವ್ರಿಗೆ ತುಂಬ ಕಷ್ಟ. ಹಾಗಾಗಿ ನನಗೆ ವಿದ್ಯಾವಂತನೂ ಅಲ್ಲ. ಏನೋ ಒಂದು ನನಗೆ ಕೈಲಾದಷ್ಟು ಮಾತ್ರ ಇದೇ ಸರಿ ಅಲ್ಲದೆ ಮುಂದೇನೂ ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಇಚ್ಛೆ. ನಿಮ್ಗೆ ಯಾಕೆ ಅನಿಸ್ತು ಇಲ್ಲೇ ಮಾಡಬೇಕು ಅಂತ? ಇಲ್ಲೇ ಮಾಡಬೇಕು ಅಂದರೆ ಮಲ್ಲೇಶಣ್ಣವ್ರು ನೋಡಿದ್ದೀನಿ ನಾನು ಸುಮಾರು, ನಾನು ಬೇಜಾರು ಜನದ ಇಲ್ಲಿ ಮಾಡಿಸಿದ್ದೆ. ಹಂಗಾಗಿ ನೋಡೋಣ ಇಲ್ಲಿ ಹೆಂಗಿದೆ ನೋಡಬೇಕು, ನಾನೇ ಖುದ್ದ ಬಂದು ನೋಡಬೇಕು ಅಂತೇಳಿ ಮಾಡಿದ್ದೀನಿ. ನಿಮ್ಮ ಹೆಸರು? ವಿಶೇಷವಾದಂಥ ಕಾರ್ಯಕ್ರಮ. ಅನ್ನ ಹಿಂದೆ ಬಡತನ, ಅನ್ನ ಇಲ್ಲದೆ ಎಷ್ಟೋ ಜನ ನರಳ್ತಿದ್ರು. ಆ ಒಂದು ಗಮನದಲ್ಲಿಟ್ಕೊಂಡು ಅನ್ನದಾನ ಮಾಡೋದು ಮಹಾ ಪುಣ್ಯದ ಕೆಲಸ. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸ್ನೇಹಿತರು ಮುನರಾಜು, ನನ್ನ ಗೆಳೆಯ, ಇಬ್ಬರು ಜೋಡೆತ್ತಿದ್ದಂಗೆ. ಹಾಗಾಗಿ ಆತನು ನನಗೆ ವಿಚಾರ ಹೇಳ್ದ. ನಾನು ಬಂದು ನೋಡಿದ್ವಿ ಇಲ್ಲಿ ಈ ಸ್ಥಳ ನೋಡಿದಾಗ ನಮಗೂ ಕళ్ళు ಚುರು ಅಂತು. ಯಾರೇ ಬಂದು ಈ ಜಾಗ ನೋಡಿದ್ರೆ ಮೊದಲು ಅವ್ರಿಗೆ ಕళ్ళు ಚುರು ಅಂತದೆ. ಹಿಂದ್ಲಿಂದನೂ ಅನ್ನಕ್ಕೆ ಒದ್ಲಾಡ್ತಿದ್ದಾರೆ. ಈಗೂ ಇನ್ನೂ ಇಷ್ಟೊಂದು ಡೆವಲಪ್ ಆಗಿರೋಂಥ ಪರಿಸ್ಥಿತಿಯಾಗ, ಕಂಪ್ಯೂಟ್ರ್ ಯುಗ ಬಂದಿರೋದ್ರಾಗ ಇನ್ನೂ ನಮ್ಮವ್ರು ಈ ಥರ ಇದ್ದಾರೆ ಅಂದರೆ ಇದು ಯಾವ ರೀತಿ ವರ್ಣನೆ ಮಾಡಬೇಕೋ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಉದ್ಯೋಗ ಸಿಕ್ಕಲಿ, ಎಲ್ಲರಿಗೂ ಆರೋಗ್ಯ, ಭಗವಂತನ ಆರೋಗ್ಯ ಕೊಡಲಿ. ಪ್ರತಿಯೊಬ್ಬರಿಗೂ ಅನ್ನ ಹಸಿವಿಲ್ದಂಗೆ ಇವತ್ತು ನಮ್ಮ ಟೀಮಲ್ಲಿ ಯಾರದೇ ಬರ್ತ್ಡೇ ಆದ್ರೂ ನಾವು ಇಲ್ಲಿ ಬಂದು ಬಡ ಮಕ್ಕಳಿಗೆ ಅನ್ನದಾಸೋಹ ಮಾಡಿ ಅವರಿಗೆ ಪೆನ್ನು, ಬುಕ್ಕು, ಪೆನ್ಸಿಲ್ಲು, ಬಟ್ಟೆ, ಬ್ಯಾಗು ಇವೆಲ್ಲ ಕೊಡಿಸಿ ಕೈಲಾದ ಮಟ್ಟಿಗೆ ನಮ್ಮ ಟೀಮಿಂದ ನಮ್ಮ ಏನು ನಮ್ಮ ವೇದಿಕೆ ಕಡೆ, ನಮ್ಮ ಮಹಾನಾಯಕ ಕಾರ್ಮಿಕ ರಕ್ಷಣಾ ವೇದಿಕೆ ಕಡೆಯಿಂದ ಸಹಾಯ ಮಾಡಿ ಹೋಗ್ತಾಯಿದ್ವಿ. ಇದು ಸುಮಾರು ವರ್ಷಗಳಿಂದ ನಮ್ಮ ಮಲ್ಲೇಶಣ್ಣವರು ಏನು ಇದು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಬಡ ಮಕ್ಕಳಿಗೆ ಅನ್ನದಾಸೋಹ. ಆವತ್ತಿನಿಂದನೂ ನಾವು ಟಚ್ಚಲ್ಲೇ ಇದ್ದೀವಿ. ನಮಗೆ ಚಾನ್ಸ್ ಸಿಕ್ಕಿದಾಗ ನಾವು ಈ ಕಡೆ ಬಂದು ನಾವು ಎಲ್ಲರಿಗೂ ಏನು ಸಹಾಯ ಬೇಕೋ ಎಲ್ಲ ಮಾಡಿ ಇದು ಹೋಗೋದು ರೂಢಿ ಮಾಡ್ಕೊಂಬಿಟ್ಟಿದ್ವಿ ಅವತ್ತಿನ. ಇದು ಅನ್ನದಾಸೋಹ ಕಾರ್ಯಕ್ರಮ ಮಾಡೋದು ಭಾರಿ ಕಷ್ಟ. ಅದರಲ್ಲೂ ನಮ್ಮ ಮಲ್ಲೇಶಣ್ಣ ಸರ್ ಅವರು ಇಷ್ಟೊಂದು 1546ನೇ ದಿನ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಂಥ ಮಹಾಪುಣ್ಯ ಕಾರ್ಯ ಬೇರೊಂದಿಲ್ಲ. ಅದರಲ್ಲಿ ನೀವು ಭಾಗ್ಯ. ಆಮೇಲೆ ಇಲ್ಲೇ ಬರ್ತ್ಡೇ ಮಾಡ್ಕೊಬೇಕು ಇವಾಗ ಹುಟ್ಟು ದಿನ ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾವು ಎಲ್ಲ ಮಹಾನಾಯಕ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಆಗ ರಾಜ್ಯ ಮುಖಂಡರುಗಳು ನಾವೆಲ್ಲ ಬಂದು ಈ ಹುಟ್ಟುಹಬ್ಬವನ್ನು ಆಚರಿಸಿ ಅನ್ನದಾನವನ್ನು ಮಾಡಿ ನಮಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಬಂದಾದಮೇಲೆ ಇಲ್ಲಿ ನೋಡಿ ಏನು ಅನಿಸ್ತಾ ಇದೆ ನಿಮಗೆ? ನಾವು ಇದೇನು ಒಂದು ಸಾರಿ ಏನು ಬಂದಿಲ್ಲ. ನಾವು ಇವಾಗ ಸುಮಾರು 4-5 ಸಾರಿ ಯಾರದೇ ನಮ್ಮದು ಸಂಘಟನೆಯಲ್ಲಿ ಯಾರದೇ ಬರ್ತ್ಡೇ ಆಗಲಿ ನಾವು ಇಲ್ಲಿಗೆ ಬರ್ತೀವಿ, ಇಲ್ಲೇ ಆಚರಿಸ್ಕೊತೀವಿ. ನಾವು ಬರ್ತ್ಡೇಲಿ ಇಲ್ಲೇ ಆಚರಿಸ್ಕೊಂಡು ಏನೋ ನಮ್ಮ ಕೈಲಾದ ಮಾಡಿ ಸಹಾಯ ಮಾಡಿ ಆ ಬಡ ಮಕ್ಳಿಗೆ ಅನ್ನ ಹಾಕಿ ನಾವು ಇಲ್ಲಿಂದ ಇದು ಮಾಡ್ತೀವಿ.